ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೋಡ್ಬೋದು. ಯಾರೇ ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಸುದ್ದಿ ಇಷ್ಟ ಆದಾಗ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ಅತಿ ಮುಖ್ಯವಾದ ಸಂದೇಶ ನೀಡೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ ಇಡೀ ದೇಶದಲ್ಲಿ ಸುಮಾರು ಅಂದರೆ 80-85% ಅಷ್ಟು ಜನ ಬಡತನ ಇದೆ. ಅದಕ್ಕೆ ಅತಿ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಒಂದು ಯೋಚನೆ ಮಾಡಿದರೆ ಶ್ರೀಮಂತರಾಗ್ಬೋದು. ಇಲ್ಲಿ ಜನರಿಗೆ ಮಾಹಿತಿ ಕೊರತೆ ಇದೆ, ಅದರ ಜೊತೆಯಲ್ಲಿ ಮಾರ್ಗದರ್ಶನ ಇಲ್ಲ, ಅಷ್ಟೇನೇನಿಲ್ಲ. ಸ್ನೇಹಿತರೆ, ಬೇರೆ ಶ್ರೀಮಂತರಾಗಿರುವಂಥ ದೇಶಗಳನ್ನು ಹೋಲಿಕೆ ಮಾಡಿದರೆ ನೋಡಿ, ಅಮೇರಿಕ ಆಗ್ಬೋದು, ಜಪಾನ್ ಆಗ್ಬೋದು, ಮಲೇಷ್ಯಾ, ಈ ರೀತಿ ದೇಶಗಳಲ್ಲಿ ಅಲ್ಲಿನ ಜನರು ಪ್ರತಿಯೊಂದು ವರ್ಷ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಇನ್ನು ಸರ್ಕಾರವು ಯಾವುದೇ ರೀತಿಯ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಡೋಲ್ಲ. ಅಲ್ಲಿ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಮಕ್ಕಳು ಓದ್ತಿರ್ತಾರೆ. ಹಾಗಾಗಿ ಪೋಷಕರಿಗೆ ಪ್ರತಿ ವರ್ಷ ಜೋಬಿಂದಿ ಖರ್ಚು ಮಾಡುವಂಥ ಲಕ್ಷಾಂತರ ರೂಪಾಯಿ ಅವಶ್ಯಕತೆ ಇರಲ್ಲ. ಹಾಗಾಗಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡುವ ಹಣದಲ್ಲಿ ವರ್ಷಕ್ಕೊಮ್ಮೆ ತುಂಬ ದೇಶಗಳಿಗೆಲ್ಲ ಪ್ರಯಾಣ ಮಾಡಿ ಟೂರಿಸಮ್ ಥರ ಖರ್ಚು ಮಾಡ್ತಾರೆ. ಹಾಗೆ ಉಳಿಸ್ಕೊಂಡು ಶ್ರೀಮಂತರಾಗ್ತಾಯಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ದೇಶದಲ್ಲಿ ಮಾತ್ರ ಕಷ್ಟಪಟ್ಟು ಸಂಪಾದನೆ ಮಾಡಿ ಪ್ರತಿಯೊಂದು ವರ್ಷ ಮನೆ ಪೋಷಣೆ ಮಾಡಿ ಉಳಿದಂತಹ ಕೆಲವೊಂದು ಹಣದಲ್ಲಿ, ಉದಾಹರಣೆಗೆ 1 ಲಕ್ಷ ಅಥವಾ 80,000, 2 ಲಕ್ಷ ಆ ಥರ ಉಳಿಕೆ ಮಾಡಿದ್ರೆ ಆ ಹಣವನ್ನು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡ್ತಾರೆ. ಇನ್ನು ಎಲ್ಲಿ ಅಭಿವೃದ್ಧಿ ಆಗ್ತಾರೆ, ಎಲ್ಲಿ ಶ್ರೀಮಂತರಾಗ್ತಾರೆ? ನೀವು ಮಾಡುವಂತಹ ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳಲ್ಲಿ ಆ ವರ್ಷದಲ್ಲಿ ಸಂಪಾದನೆ ಮಾಡಿರುವಂಥ ಹಣವನ್ನು, ಉದಾಹರಣೆಗೆ ಈ ವರ್ಷದಲ್ಲಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀರಾ, ಅಲ್ಲ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀರಾ ಅಂದರೆ ಅದನ್ನು ಉಳಿಕೆ ಮಾಡಿಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಶ್ರೀಮಂತರಾಗ್ತೀರಾ, ಅದನ್ನು ಜಾಸ್ತಿ ಮಾಡಿಕೊಂಡು. ಆದರೆ ಇಲ್ಲಿ ಮನೆಯ ಖರ್ಚಿಗೆ ಉಳಿಸ್ಕೊಂಡು, ಮನೆಯಲ್ಲಿ ಎಷ್ಟು ಖರ್ಚಾಗುತ್ತೆ ವರ್ಷ ಅದನ್ನು ಉಳಿಕೆ ಮಾಡಿಕೊಂಡು ಇಟ್ಟಿರುವಂತಹ ಕೂಡಿಟ್ಟಿರೋ ಹಣವನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾಯಿದ್ದೀರಾ. ಹಾಗಾಗಿ ಎಲ್ಲಿ ನೀವು ಶ್ರೀಮಂತರಾಗಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಯಲ್ಲಿ ಆರೋಗ್ಯ ಕೆಟ್ಟೋದ್ರೆ ಸಾಕು, ಜ್ವರ, ಏನಾದರೂ ತಲೆನೋವು ಆಗ್ಬೋದು, ಹೊಟ್ಟೆನ ಜ್ವರ ಬಂದರೆ ಸಾಕು, ನೀವು ಖಾಸಗಿ ಆಸ್ಪತ್ರೆಗೆ ಹೋಗ್ತೀರಾ. ಅಲ್ಲಿ ಕೂಡ ನೂರಾರು ರೂಪಾಯಿ, 1,000 ರೂಪಾಯಿ ಖರ್ಚು ಮಾಡ್ತೀರಾ. ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ತಾನೇ ನೀವು ಅಲ್ಲಿ ಪೂರ್ತಿ MBBS ಓದಿರೋದ್ರೆ ಮಾತ್ರ ಅಲ್ಲಿ ಉದ್ಯೋಗ ಕೊಟ್ಟಿರುತ್ತೆ ಸರ್ಕಾರ, ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆದರೆ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರು ಹೆವಿ ಡ್ರಗ್ಸ್ ಕೊಡ್ತಾರೆ, ಬೇಗ ವಾಸಿಯಾಗುತ್ತೆ. ಆದರೆ ಅದರಿಂದ ನಿಮ್ಮ ಹಾರ್ಟ್ಗಾಗ್ಬೋದು, ಲಿವರ್ಗಾಗ್ಬೋದು, ಕಿಡ್ನಿಗಾಗ್ಬೋದು ತೊಂದರೆ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಅದರ ಜೊತೆಯಲ್ಲಿ ನಿಮಗೆ ಹಣ ಕೊಟ್ಟು ನಿಮ್ಮ ಆರೋಗ್ಯ ನೀವೇ ಕೆಡಿಸ್ಕೊತೀರಾ. ಹಾಗಾಗಿ ಜಾಸ್ತಿ ಓದಿದ್ದು ಸಂಪೂರ್ಣವಾಗಿ MBBS ಓದಿರುವಂತಹ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಈ ರೀತಿ ಹೋಗೋದ್ರಿಂದ ನಿಮ್ಮ ಹಣ ಉಳಿಕೆ ಆಗುತ್ತೆ. ಹಣ ಉಳಿಕೆ ಆದರೆ ಶ್ರೀಮಂತರಾಗ್ತೀರಾ. ಯಾಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ನೀವು ಬೆವರು ಸುರಿಸಿ ದುಡಿತೀರಾ. ದುಡಿದಿರೋಂಥ ಹಣವನ್ನು ನೀವು ಸರ್ಕಾರಿ ಖಾಸಗಿ ಸಂಸ್ಥೆಗಳಿಗೆ ಅಭಿವೃದ್ಧಿ ಮಾಡ್ತಾಯಿದ್ದೀರ ಹೊರತು ನೀವು ಅಭಿವೃದ್ಧಿ ಆಗ್ತಿಲ್ಲ. ಈಗಿನಿಂದನೇ ನಿಮ್ಮ ಮನೆಯಲ್ಲಿ ಹೆಂಗಸರು ಹೇಳೋ ಮಾತನ್ನು ಬಿಡಿ. ನಿಮ್ಮ ಹೆಂಗಸರು ಅವ್ರ ಮಗು ಖಾಸಗಿ ಶಾಲೆಯಲ್ಲಿ ಓದ್ತಿದ್ದಾರೆ, ಅವ್ರ ಮಗು ಖಾಸಗಿ ಶಾಲೆಯಲ್ಲಿ ಓದ್ತಿದ್ದಾರೆ ಅಂಥೇಳಿ ನೀವು ಖಾಸಗಿಗೆ ಆಗಬೇಕಂತ ರೂಲ್ಸ್ ಇಲ್ಲ. ಇವತ್ತು ಯೋಚನೆ ಮಾಡಿ, ಹಿಂದಿನ ದಿನಗಳಲ್ಲಿ ಸುಮಾರು ಜನ ನಮ್ಮ ಇಡೀ ಪ್ರಪಂಚನೇ ಇಷ್ಟಪಡುವಂತಹ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿರುವಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಇಡೀ ಪ್ರಪಂಚ ನೋಡುವಂತಹ ವಿಜ್ಞಾನಿ ಆಗಿಲ್ವಾ? ಅಷ್ಟೇ ಯಾಕೆ ನೋಡಿ, ಈ ವರ್ಷದಲ್ಲಿ ಇಡೀ ರಾಜ್ಯಕ್ಕೆ ಹೆಚ್ಚು ಅಂಕ ಪಡೆದಿರುವಂತಹ ಒಂದು ಬಾಗಲಕೋಟೆಯ ಹುಡುಗಿ 625 ಅಂಕ ಪಡೆದಿರುವಂತಹ ಹುಡುಗಿ
ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಹುಡುಗಿ ಆಗಿದ್ದಾಳೆ. ಇಡೀ ರಾಜ್ಯ ನೋಡುವಂತೆ ಆ ಹುಡುಗಿ ಹೆಚ್ಚು ಅಂಕ ಪಡೆದು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹತ್ರ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಆ ಸನ್ಮಾನದಲ್ಲಿ ಉಪಮುಖ್ಯಮಂತ್ರಿ ಅವರು 5 ಲಕ್ಷವನ್ನು ಅವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ. ಈ ರೀತಿ ಯಾಕೆ ಓದಬಾರ್ದು ಹೇಳಿ? ಮನಸ್ಸಿದ್ರೆ ಮಾರ್ಗ. ಓದುವಂಥವ್ರು ಯಾವ ಶಾಲೆಯಲ್ಲಿ ಹಾಕಿದ್ರು ಓದ್ತಾರೆ. ನೀವಾಗಿ ನೀವು ಕೆಡಿಸ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಆದರೂ ಸರ್ಕಾರಿ ಶಾಲೆಗೆ ಹಾಕಿ. ಸರ್ಕಾರಿ ಶಾಲೆಗಳನ್ನು ಹಾಕೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ತವೆ. ಅಲ್ಲಿಯ ಕುಂದುಕೊರತೆಗಳು ಎಲ್ಲ ಸಂಪೂರ್ಣವಾಗಿ ಪಾಲನೆ ಆಗ್ತವೆ. ಹಾಗಾಗಿ ಯಾವತ್ತೂ ನೀವು ಯಾವಾಗ ಸರ್ಕಾರಿ ಶಾಲೆಗೆ ಹಾಕಲ್ವೋ ಅಲ್ಲಿ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಆ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ತುಂಬ ತೀರಾ ಬಡವರಾಗಿರೋರು ಮಾತ್ರ ಸೇರ್ಪಡೆ ಮಾಡ್ತಾರೆ. ಅಲ್ಲಿ ಶಿಕ್ಷಣ ಇರಲ್ಲ, ಸರಿಯಾದ ರೀತಿಯಲ್ಲಿ ಸರಿಯಾದ ಟೀಚರ್ಸ್ ಬರಲ್ಲ ಅಂಥೇಳಿ ಅವ್ರು ಕೂಡ ಒದ್ದಾಡುವ ಸಮಸ್ಯೆ ಬಂದಿದೆ. ಹಾಗಾಗಿ ಹಣ ಯಾಕೆ ಸುಮ್ಮನೆ, ಯಾರಿಗೂ ಹಣ ಸುಮ್ಮನೆ ಬರಲ್ಲ. ಹಾಗಾಗಿ ದಯಮಾಡಿ ಈಗಲೇ ಈ ವರ್ಷದಿಂದಲೇ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಹಾಕಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿ. ಹೆಚ್ಚು ಜನ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಓದ್ತಿದ್ರೆ ಸರ್ಕಾರನೂ ಜಾಗೃತಿ ವಹಿಸುತ್ತೆ, ಒಳ್ಳೆಯ ಶಿಕ್ಷಣ ಕೊಡುತ್ತೆ ಮತ್ತು ಒಳ್ಳೆಯ ಕಟ್ಟಡಗಳು ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಅತಿ ಹೆಚ್ಚು ಅಂಕ ಪಡೆದಿರುವಂಥ ಶಿಕ್ಷಕರಾಗಿರ್ತಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಫೈಲ್ ಆಗಿರೋವರು, ಕಡಿಮೆ ವಿದ್ಯಾಭ್ಯಾಸ ಮಾಡಿರೋರನ್ನ ಇಟ್ಕೊಂಡು ಮಕ್ಕಳಿಗೆ ಹೊಡೆದು ಗಟ್ಪಾಠ ಮಾಡಿಸಿರ್ತಾರೆ. ಗಟ್ಪಾಠ ಮಾಡಿಸಿರೋ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಜ್ಞಾನ ಇರಲ್ಲ ಅವ್ರಿಗೆ. ಹಾಗಾಗಿ ಈಗಿನಿಂದನಾದರೂ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಓದಿಸಿ. ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಬಂದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಹಣ ಉಳಿಸ್ಕೊಳ್ಳಿ. ಹಣ ವರ್ಷ ನಿಮ್ಮ ಹಣ ಉಳಿತಾ ಇದ್ದೀರಾ ನಿಮ್ಮ ಅಕೌಂಟಲ್ಲಿ, ನೀವು ಶ್ರೀಮಂತರಾಗೋದು. ಈ ಮುಂದೆ ನೋಡೋಣ ಬಿಡು ಅಂದರೆ ಮಕ್ಕಳಿಗೆ ಓದಿಸ್ತಾ ಇರ್ತೀರ. ಮುಂದೆ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಮತ್ತೆ ಅವ್ರಿಗೆ ಏನೋ ಜಾಬ್ ಸಿಕ್ಕಿಲ್ಲ ಅಂಥೇಳಿ ವ್ಯಾಪಾರ ಹಾಕ್ಕೊಡೋಕ್ಕೆ, ಇಲ್ಲ ಮದುವೆ ಮಾಡೋಕ್ಕೆ ಅಂತ ಹೇಳಿ ಮತ್ತೆ ಹಣ ಖರ್ಚು ಮಾಡಬೇಕಾಗುತ್ತೆ. ಆದರೆ ನಿಮ್ಮ ವಯಸ್ಸೇ ಆಗೋಗುತ್ತೆ, ನೀವು ಶ್ರೀಮಂತರಾಗಲ್ಲ. ಹಾಗಾಗಿ ನೀವು ಈಗ ಖರ್ಚು ಮಾಡುವಂತಹ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವಂಥ ಹಣ ಎಲ್ಲ ಕೂಡಿಟ್ಕೊಂಡು ನೀವು ಶ್ರೀಮಂತರಾಗಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಈಗಾಗಲೇ ಖಾಸಗಿ ಶಾಲೆಗಳು ಹೋಗ್ತಾ ಇದ್ದರೆ ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿ ಈಗಲೇ ಸರ್ಕಾರಿ ಶಾಲೆಗೆ ಸೇರಿಸಿ. ಇನ್ನೊಂದು ಸಂದೇಶ ನಾನು ನೀಡೋಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಆಗ್ಬೋದು, ಯಾವುದೇ ಊರಲ್ಲಿ ಆಗ್ಬೋದು, ಅಲ್ಲಿ ನಿಮ್ಮ ಸರ್ಕಾರಿ ಶಾಲೆಗಳು ಸೇರಿಸಿ. ಅಲ್ಲೇನಾದರೂ ಶಿಕ್ಷಕರ ಸಮಸ್ಯೆ, ಕುಂದುಕೊರತೆ ಇಲ್ಲ ಕಟ್ಟಡದ ಸಮಸ್ಯೆ ಇದ್ದರೆ ಈ ಚಾನಲಿನ ಕಮೆಂಟ್ ಬಾಕ್ಸಲ್ಲಿ ನನಗೆ ಗಮನಕ್ಕೆ ತಾನೆ. ನಾನು ಉಸ್ತುವಾರಿ ಅಂದರೆ ಮುಖ್ಯಮಂತ್ರಿಗೆ ನಾನು ಮಾಹಿತಿ ಕೊಟ್ಟು ಅವರಿಗೆ ನಾನು ಪರಿಹಾರ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ, ಈ ಸುದ್ದಿಯಲ್ಲಿ ನಾನು ಅತಿ ಮುಖ್ಯವಾಗಿ ಸಂದೇಶ ಕೊಡ್ತಿರೋದು, ಎಲ್ಲರೂ ನಮ್ಮ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಹೊರತು ಖಾಸಗಿ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಅಂತಲ್ಲ. ನಾವು ಇವತ್ತು ಕಷ್ಟಪಟ್ಟು ನಾವು ತೆರಿಗೆ ಹಣ ಕಟ್ತಾ ಇದ್ದೀವಿ. ಆದರೆ ಆ ಸರ್ಕಾರಿ ಸೌಲಭ್ಯವನ್ನು ಪಡಿಬೇಕಲ್ವ. ಪ್ರತಿಯೊಬ್ಬರು ಸರ್ಕಾರಿ ಸೌಲಭ್ಯಗಳು ಪಡೆದರೆ ಮಾತ್ರನೇ ಶ್ರೀಮಂತರಾಗೋದು ಹೊರತು ಮತ್ತೆ ನೀವು ಹಣ ಕೊಟ್ಟು ಪ್ರತಿಯೊಂದು ಕಡೆಯೂ ಸೌಲಭ್ಯಗಳು ಪಡೆದರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತಾ, ಯಾವುದೇ ಊರಾಗ್ಬೋದು ನಿಮ್ಮ ಮಕ್ಕಳಿಗೆ ನೀವು ಧೈರ್ಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ. ಶಿಕ್ಷಕರ ಕೊರತೆ ಆಗ್ಬೋದು, ಏನೇ ಆಗ್ಬೋದು, ನಾವು ಅಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಹೋರಾಟ ಮಾಡಿ ಆದರೂ ಪರಿಹಾರ ಮಾಡಿಕೊಡ್ತೀವಿ. ನೇರವಾಗಿ ನಾನು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ಬೋದು, ಇಲ್ಲ ಮುಖ್ಯಮಂತ್ರಿಗೆ ಆಗ್ಬೋದು, ನಾನು ಒಂದು ಮನವಿ ಮುಖಾಂತರವಾಗಿ ಸಮಸ್ಯೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ದಯಮಾಡಿ ನಿಮ್ಮ ಮಕ್ಕಳಿಗೆ ಈಗಲೇ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ನೀವು ಹೆಣ್ಮಕ್ಳ ಮಾತುಗಳು ಕೇಳಿಬಿಡಿ ಮನೆಯಲ್ಲಿ. ಸುಮ್ಮನೆ ಅವ್ರಿಗೆ ನೀವು 1ರಿಂದ ಕನಿಷ್ಠ 10ನೇ ತರಗತಿವರೆಗೂ ಆದರೂ ಸರ್ಕಾರಿ ಶಾಲೆಗಳಿಗೆ ಓದಿಸಿ. ಸಂಜೆ ಏನು ಓದಿದ್ದಾರೆ ಅಂತ ಅವ್ರಿಗೆ ಪಾಠ ಮಾಡೋಕ್ಕೆ ಅವ್ರ ಮಗು ಕಡೆ ಗಮನ ಹಾಕೋಕ್ಕೆ ಹೇಳಿ. ಆದರೆ ನೀವು ಖಾಸಗಿ ಶಾಲೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊತಾರೆ ಅಂತ ಮಗು ಕಡೆ ಗಮನ ಹಾಕಿಲ್ಲ ಅಂದರೂ ತಾಯಿಂದರು ತುಂಬ ಸಮಸ್ಯೆಗಳಾಗೋ ರೀತಿಯಲ್ಲಿ ಆಗ್ತಾಯಿದ್ದಾವೆ. ಅದರ ಜೊತೆಯಲ್ಲಿ ಅವರು ಸಂಜೆ ಪಾಠ ಮಾಡೋದ್ರಿಂದ ಇವ್ರ ಜ್ಞಾನನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹದ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.